ದೇವ್ರೆ ನಾವು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ದೂರ ಮಾಡಪ್ಪ ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಹತ್ರ ಮೊರೆ ಹೋಗ್ತೀವಿ, ದೇವರಿಗೆ ಬೇರೆ ಬೇರೆ ಆದಂತ ಸೇವೆಗಳನ್ನ ಮಾಡ್ತೀವಿ. ಆದ್ರೆ ದೇವಸ್ಥಾನದಲ್ಲಿ ಕೈ ಚಳಕವನ್ನ ತೋರಿಸಿದ್ದಾರೆ ಕಿರಾತಕ. ಹಾಡು ಹಗಲೇ ಹುಂಡಿ ಹಣ್ಣವನ್ನ ಎಗರಿಸಿದ್ದಾನೆ ಭೂಪ. ಗಾಳಿ ಆಂಜನೇಯ ದೇಗುಲದಲ್ಲಿ ಹಣವನ್ನ ಎಗರಿಸಿ ತನ್ನ ಕೈ ಚಳಕವನ್ನ ಈ ಭೂಪ ತೋರಿಸಿದ್ದಾನೆ. ಹಣ ಜೇಬಿಗಿಳಿಸ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾರು ಗೊತ್ತಾ ಹಣ ಕಳ್ಳತನ ಮಾಡಿದ್ದು? ಯಾರೋ ಹೊರಗಡೆಯಿಂದ ಬಂದಂತ ಕಳ್ಳ ಅಲ್ರಿ, ಆಡಳಿತ ಮಂಡಳಿ ಸದಸ್ಯನಿಂದನೇ ಹಣವನ್ನ ಕಳ್ಳತನ ಮಾಡಲಾಗಿದೆ. ಹುಂಡಿ ಎಣಿಕೆ ವೇಳೆ ಕಳ್ಳತನ ಮಾಡಿದ್ದಾನೆ ಗೋಪಿ. ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಲ್ಲಿದೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನದಲ್ಲಿ ಕಳ್ಳತನ. ಎಷ್ಟು ನೀಟಾಗಿ ಹಣವನ್ನ ಎಗರಿಸ್ತಾರೆ ಅಂತಂದ್ರೆ ಅಸಹ್ಯ. ಅಷ್ಟೊಂದು ದರಿದ್ರ ಬಂದಿದ್ಯಾ ಇವ್ರಿಗೆ ಅಂತ ಅನ್ಸುತ್ತೆ. ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಸಿಸಿ ಕ್ಯಾಮ್ರಾ ನೋಡ್ತಾನೆ, ಏನಾದ್ರೂ ಕಾಣಿಸುತ್ತಾ ಅಲ್ಲಿ ಅಂತ ನೋಡಿ ಈತನೇ ದರಿದ್ರದವನು ಅಂತಾನೆ ಹೇಳ್ಬೇಕು. ಇನ್ನೇನು ಹೇಳಕ್ಕಾಗಲ್ಲ. ಬೇಜಾರಾಗುತ್ತೆ ಬೆಳಬೆಳಗ್ಗೆ ಇಂಥ ಭಾಷೆಗಳನ್ನ ಬಳಸೋದಕ್ಕೆ. ಆದ್ರೆ ದೇವಸ್ಥಾನದಲ್ಲಿ ಭಕ್ತರು ಹರಕೆಯನ್ನ ಕಟ್ಕೊಂಡು ದೇವರಿಗೆ ಅಂತ ಹಾಕದಂತ ಹುಂಡಿ ಹಣವನ್ನ ಎಲ್ಲರನ್ನ ನೋಡಿ ಗಮನಿಸಿ ಎಷ್ಟು ನೀಟಾಗಿ ಎಸ್ಕೇಪ್ ಮಾಡ್ತಾ ನೋಡಿ. ಒಂದು ಕಂತೆನೇ ಎತ್ಬಿಡ್ತಾನೆ. ಹೆಚ್ಚು ಕಮ್ಮಿ ಒಂದು 3 ರಿಂದ 4 ಲಕ್ಷ ರೂಪಾಯಿ ದುಡ್ಡು ಇರ್ಬೋದೇನೋ ಅದರಲ್ಲಿ. ನೋಡಿ ಆ ಟೇಬಲ್ ಮೇಲೆ ಕಂತೆ ಹಣವನ್ನ ಎಣಿಸ್ಬಿಟ್ಟು ಇಟ್ಟಿದ್ದಾರೆ. ಇವನೇ ಗೋಪಿ. ಆಡಳಿತ ಮಂಡಳಿಯ ಸದಸ್ಯರಿ, ಯಾರೋ ಹೊರಗಡೆಯವರೆಲ್ಲ ಬಂದಿರೋದು ಕಳ್ತನ ಮಾಡೋದಕ್ಕೆ. ಹುಷಾರಿಲ್ಲಪ್ಪ ದೇವ್ರೆ, ನನ್ಗೆ ಆರೋಗ್ಯ ಸರಿಯಾದ್ರೆ ನಿನ್ಗೆ ಏನೋ ಒಂದು ಕೊಡ್ತೀವಿ ಅಂತ ಹಾಕ್ತಾರೆ. ನೋಡಿ ಎಷ್ಟು ನೀಟಾಗಿ ಒಂದು ಕಂತೆನ ಎತ್ಬಿಟ್ಟು ಹಂಗೆ ಜೇಬೊಳಗೆ ಹಾಕ್ತಾನೆ ಅಂತ ಹೇಳಿ. ನೋಡಿ ನೋಡಿ ಎಂತ ಅಸಹ್ಯದ ಕೆಲಸ, ಎಂತ ದರಿದ್ರ ಇರಬೇಕು ಇವ್ರಿಗೆಲ್ಲ. ಇವರೆಲ್ಲ ಇಂಥವ್ರು ಎಷ್ಟು ಜನ ಯಾವ್ಯಾವ ದೇವಸ್ಥಾನದಲ್ಲಿದ್ದಾರೋ ಗೊತ್ತಿಲ್ಲ. ಹೊರಗಡೆಯಿಂದ ಬಂದು ಯಾರು ಕಳ್ತನ ಮಾಡಬೇಕಾಗಿಲ್ಲ. ಆ ಕಡೆ ಎಲ್ಲರೂ ಕೂತ್ಕೊಂಡು ಹುಂಡಿ ಹಣ ಎಷ್ಟೆಷ್ಟು ಬಂದಿದೆ ಅಂತ ಎಣಿಸ್ತಾ ಇರ್ತಾರೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಪವರ್ಫುಲ್ಲು, ಎಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. 100% ಆಂಜನೇಯ ಸ್ವಾಮಿ ಮಾತ್ರ ಅವನಿಗೆ ಒಳ್ಳೇದು ಮಾಡಲ್ಲ. ಇದು 100% ನಿಜ. ಎಷ್ಟು ಜನರ ಹರಕೆಯ ಹಣ ಇತ್ತು ಅದರಲ್ಲಿ, ಯಾರ್ಯಾರು ಯಾವ್ದ್ಯಾವ್ದಕ್ಕೆ ಅಂತ ಹರಕೆ ಕಟ್ಕೊಂಡು ದೇವಸ್ಥಾನದ ಹುಂಡಿಗೆ ಹಣ ಹಾಕಿದ್ರು. ನಾಚಿಕೆ ಆಗಲ್ವಾ? ಅಸಹ್ಯ ಅನ್ಸಲ್ವಾ? ದೇವಸ್ಥಾನಕ್ಕೆ ಬರುವಂತ ಹರಕೆಯ ಹುಂಡಿ ಕಾಸನ್ನು ನೀವು ಬಿಡಲ್ಲ ಅಂತಂದ್ರೆ ನಿಮ್ಮ ಎಂಜಲು ಕಾಸಿನ ಆಸೆ ಇನ್ನು ಎಷ್ಟು ಇರಬಹುದು ಹೇಳಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪವರ್ ಟಿವಿಯಲ್ಲಿ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ದೇವಸ್ಥಾನ ಅಂತಂದ್ರೆ ನಾವೆಲ್ಲರೂ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರ ಹತ್ರ ಮೊರೆ ಹೋಗ್ತೀವಿ. ಎಷ್ಟೋ ಜನ ಹರಕೆಯನ್ನ ಹೊತ್ತು ಹುಂಡಿ ಕಾಸು ಹಾಕಿರ್ತಾರೆ. 1 ರೂಪಾಯಿ ಇರ್ಬೋದು, 2 ರೂಪಾಯಿ ಇರ್ಬೋದು, ಅಥವಾ 1000 ರೂಪಾಯಿ ಇರ್ಬೋದು, 1 ಲಕ್ಷನೇ ದೇಣಿಗೆ ಕೊಟ್ಟಿರಬಹುದು. ಅಂಥದ್ರಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಸದಸ್ಯನೇ ಅದನ್ನ ಎಸ್ಕೇಪ್ ಮಾಡ್ತಾನೆ ಅಂತಂದ್ರೆ ಇವ್ರಿಗೆ ಅಷ್ಟೊಂದು ದರಿದ್ರ ಬಂದಿದ್ಯಾ ಅಂತ ಅನ್ಸುತ್ತೆ. ಖಂಡಿತ ಇದು ದರಿದ್ರದ ಸಂಗತಿ ಅಂತಲೇ ಕೂಡ ಹೇಳ್ಬೋದು ಸಿಂಧೂರ. ಯಾಕಂತಂದರೆ ಕರ್ನಾಟಕದಲ್ಲಿ ಯಾವಾಗ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂತು ಅಂದಿನಿಂದಲೂ ಕೂಡ ಆ ದೇವಸ್ಥಾನಗಳಿಗೆ ಹೋಗುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಆ ಮಹಿಳೆಯರೇ ಅತಿ ಹೆಚ್ಚಾಗಿ ಹೋಗ್ತಿದ್ದಾರೆ. ಪ್ರತಿನಿತ್ಯನೂ ಕೂಡ ಎಲ್ಲ ಬಸ್ಗಳಲ್ಲೂ ಕೂಡ ನೋಡ್ಬೋದು, ದೇವಸ್ಥಾನಗಳು ಕೂಡ ನೋಡ್ಬೋದು. ಒಂದೊಂದು ದೇವಸ್ಥಾನದಲ್ಲೂ ಕೂಡ ವರ್ಷಕ್ಕೆ 1 ಬಾರಿ ಇಲ್ಲಾಂತಾರೆ 2 ಬಾರಿ ಕನಿಷ್ಠ ಪಕ್ಷ ಹುಂಡಿ ಎಣಿಕೆ ಕಾರ್ಯ ನಡೀತಿತ್ತು. ಆದರೆ ಯಾವಾಗ ಶಕ್ತಿ ಯೋಜನೆ ಸಕ್ಸಸ್ ಆಯಿತು ಅಂದಿನಿಂದ ಪ್ರತಿ ತಿಂಗಳು ಕೂಡ ದೇವಸ್ಥಾನಗಳಲ್ಲಿ ಹುಂಡಿಗಳು ಭರ್ತಿ ಆಗ್ತಿದೆ, ಅದನ್ನು ಎಣಿಕೆ ಮಾಡ್ತಿದ್ದಾರೆ. ಮತ್ತು ಸರ್ಕಾರ ಕೂಡ ಇದರಿಂದ ಆದಾಯ ಎಲ್ಲೋ ಕಡೆ ಒಂದು ಕಡೆ ಬರ್ತಿದೆ ಅಂತಲೂ ಕೂಡ ನಿರೀಕ್ಷೆ ಕೂಡ ಮಾಡ್ಬೋದು. ಆದರೆ ಆ ಭಕ್ತರು ಸಲ್ಲಿಸುವಂಥ ಕಾಣಿಕೆ ಹಣವನ್ನು ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಿಯಮ ಇದೆ. ಆದರೆ ಇವತ್ತು ಆ ಭಕ್ತರು ಕೊಡ್ತಕ್ಕಂಥ ಹಣ ಆ ದೇವಾಲಯದ ಅಭಿವೃದ್ಧಿಗೆ ಆಗ್ತಿಲ್ಲ. ಆ ದೇವಾಲಯದ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸಮಿತಿಯನ್ನು ರಚನೆ ಮಾಡ್ತಿರೋ ಆ ಸಮಿತಿ ಸದಸ್ಯರೇ ಇವತ್ತು ಕಳ್ತನ ಮಾಡ್ತಿರೋದು ದೃಶ್ಯಗಳು ಇವತ್ತು ಪವರ್ ಟಿವಿಗೆ ಲಭ್ಯ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆ ಬೆಂಗಳೂರಿಗೆ ಸಾಕಷ್ಟು ಪ್ರಸಿದ್ಧಿಯಾಗಿರುವ ಮತ್ತು 100 ವರ್ಷಗಳ ಇತಿಹಾಸ ಇರುವಂಥ ಪುರಾತತ್ವ ಇರುವಂಥ ದೇವಸ್ಥಾನ ಅಂತಂದರೆ ಆ ಮೈಸೂರು ರಸ್ತೆ ಇರುವಂಥ ಗಾಳಿ ಆಂಜನೇಯ ದೇವಸ್ಥಾನ. ಅದು ಕೂಡ ಮುಜರಾಯಿ ಇಲಾಖೆಗೆ ಸೇರಿದೆ. ನಿನ್ನೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಒಂದು ಹುಂಡಿ ಎಣಿಕೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಹುಂಡಿ ಎಣಿಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಪ್ರತಿಯೊಂದು ಕೂಡ ಅದು ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳಾಗಿರ್ಬೋದು, ಆ ಮುಜರಾಯಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಆ ಸ್ಥಳೀಯ ಪೊಲೀಸರಾಗಿರ್ಬೋದು, ಪ್ರಧಾನ ಅರ್ಚಕರು
ಮತ್ತೆ ಅಲ್ಲಿರುವಂಥ ಏನು ಕಮಿಟಿಯಲ್ಲಿ ಯಾರೆಲ್ಲ ಸದಸ್ಯರು ಇರ್ತಾರೋ ಆ ಸದಸ್ಯರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರು ಇಷ್ಟೂ ಜನ ನೇತೃತ್ವದಲ್ಲಿ ಮತ್ತು ವಿತ್ CC ಕ್ಯಾಮ್ರಾ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆನೂ ಕೂಡ ಕೌಂಟಿಂಗ್ ನಡೀತೆ. ಆ ಕೌಂಟಿಂಗ್ ನಡಿಬೇಕಾದ್ರೆ ಆಡಳಿತ ಮಂಡಳಿ ಸದಸ್ಯರಿರುವಂಥ ಗೋಪಿಯನ್ನವರು ಅಲ್ಲಿರುವಂಥ ಕಂತೆ ಹಣವನ್ನು ಇರೋ ಜೋಬೆಲ್ಲ ಖಾಲಿ ಮಾಡಿಕೊಂಡು ಆ ಕಂತೆ ಹಣವನ್ನು ಜೋಬಿಗೆ ಇಳಿಸ್ತಾನೆ. ಆ ಒಂದು ಕಳ್ಳತನ ಮಾಡೋದಕ್ಕೆ ಮತ್ತೊಬ್ಬ ಆಡಳಿತ ಮಂಡಳಿ ಸದಸ್ಯರಂತ ಮಂಜುನವರು ಸಹಕಾರ ನೀಡಿ ಎಲ್ಲಿ ಕೌಂಟಿಂಗ್ ಮಾಡ್ತಾ ಇರ್ತಾರೋ ಆ ಕೌಂಟಿಂಗ್ಗೆ ಅಡ್ಡ ಹೋಗಿ ಅಲ್ಲಿ ಯಾರ್ಯಾರು ಅಧಿಕಾರಿಗಳಿರ್ತಾರೋ, ಅರ್ಚಕರು ಇರ್ತಾರೋ ಅವ್ರಿಗೆ ಹೋಗಿ ಅಡ್ಡ ನಿಂತ್ಕೊಂಡು ಗೋಪಿಯನ್ನ ಕಳ್ಳತನಿಗೆ ಸಹಕಾರವನ್ನು ಕೂಡ ಮಾಡಿರ್ತಾರೆ. ಇವೆಲ್ಲವೂ ಕೂಡ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ರಾಮಚಂದ್ರಪ್ಪನವ್ರ ಗಮನಕ್ಕೆ ಬಂದಿದ್ರು ಕೂಡ, ಪ್ರಧಾನ ಅರ್ಚಕರ ಗಮನಕ್ಕೆ ಬಂದಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಂಥ ದೂರು ಕೂಡ ದಾಖಲಾಗಿಲ್ಲ ಅನ್ನೋದು ದೊಡ್ಡ ದುರಂತ ಅಂತಲೂ ಕೂಡ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಚಿವರಂತ ಮುಜರಾಯಿ ಸಚಿವರಂತ ರಾಮಲಿಂಗಾರೆಡ್ಡಿ ಅವ್ರ ಗಮನಕ್ಕೆ ಕೂಡ ತರೋದಕ್ಕೆ ಒಂದು ಫೋನ್ ಕೂಡ ಮಾಡಿದ್ವಿ. ಆದರೆ ಅವರು ಇನ್ನೂ ಕೂಡ ಎಲ್ಲ ವಾಕಿಂಗಲ್ಲಿ ಇರಬೇಕು, ಇಲ್ಲಂತಂದ್ರೆ ಕ್ಷೇತ್ರದಲ್ಲೆಲ್ಲ ಬ್ಯುಸಿ ಇರಬೇಕು. ಹಾಗಾಗಿ ಅವ್ರ ಕರೆಯನ್ನು ಕೂಡ ಸ್ವೀಕರಿಸಿಲ್ಲ. ಪವರ್ ಟಿವಿಯಿಂದ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ಕೂಡ ತರಲಾಗಿದೆ, ಮತ್ತೆ ಅದೇ ರೀತಿಯಾಗಿ ಕೂಡ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ತರಲಾಗಿದೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಆಡಳಿತ ಮಂಡಳಿಯ ಸದಸ್ಯನೇ ಇವತ್ತು ಏನು ಕಳ್ತನ ಮಾಡಿದನೋ ಅಷ್ಟು ಹಣವನ್ನು ಕೂಡ ವಸೂಲಿಯನ್ನು ಮಾಡಬೇಕು. ಅದ್ರ ಜೊತೆ ಇಷ್ಟು ದಿವಸ ಎಷ್ಟು ಬಾರಿ ಉಂಡಿ ಎಣಿಕೆ ಕಾರ್ಯಕ್ರಮ ಆಗಿದೆ, ಆ ಉಂಡಿ ಎಣಿಕೆ ಕಾರ್ಯಕ್ರಮದಲ್ಲೂ ಕೂಡ ಪ್ರತಿಯೊಂದು ಉಂಡಿ ಎಣಿಕೆಯಲ್ಲೂ ಕೂಡ ಎಷ್ಟು ಹಣವನ್ನು ಕೂಡ ಕದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆಯಾಗಿ ಆ ಭಕ್ತರು ಸಲ್ಲಿಸಿರುವಂತಹ ಹಣ ಆಗಬೇಕು, ವಾಪಸ್ ಬರಬೇಕು, ಮತ್ತೆ ದೇವಾಲಯದ ಅಭಿವೃದ್ಧಿಗಾಗಿ ಬಳಕೆ ಆಗಬೇಕು ಅನ್ನೋದು ಪವರ್ ಟಿವಿಯ ಆಗ್ರಹ ಅಂತ ಕೂಡ ಹೇಳ್ಬೋದು. ಸಿಂಧೂರ, ಎಸ್, ರಾಮಲಿಂಗಾರೆಡ್ಡಿ ಅವರಿಗೆ ದೂರವಾಣಿ ಸಂಪರ್ಕಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅವ್ರು ಪಿಕ್ ಮಾಡಿದ ತಕ್ಷಣ ಈ ವಿಚಾರವನ್ನ ಅವ್ರಿಗೆ ತಿಳಿಸುವಂತಹ ಎಲ್ಲ ಕೆಲಸವನ್ನ ಕೂಡ ಪವರ್ ಟಿವಿ ಮಾಡುತ್ತೆ. ಜೊತೆಗೆ ಈಗ ಆಲ್ರೆಡಿ ಅವ್ರಿಗೆ ನಾವು ಲಿಂಕ್ ಕೂಡ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿದೀವಿ. ದೇವಸ್ಥಾನಗಳಲ್ಲಿ ಆಡಳಿತ ಮಂಡಳಿಯಲ್ಲಿ ಇರೋರೇ ಇಂಥ ಕೆಲಸವನ್ನ ಮಾಡ್ತಾರೆ ಅಂತ ಅಂದಾಗ ಏನ್ ಹೇಳೋದಕ್ಕಾಗತ್ತೆ? ಹಣ ಜೇಬಿಗೆ ಇಳಿಸೋದು ಅಥವಾ ಬೇರೆ ಬೇರೆ ಕಳ್ಳತನಗಳನ್ನ ಮಾಡೋದು ಬಹುತೇಕ ದೇವಸ್ಥಾನಗಳಲ್ಲಿ ಆಡಳಿತ ಮಂಡಳಿಗಳಲ್ಲಿ ಇಂಥವ್ರು ಇದ್ದಾರೆ. ಆದ್ರೆ ಇಂಥವ್ರನ್ನ ಗುರುತಿಸುವಂತ ಕೆಲಸವನ್ನ, ಇಂಥವ್ರನ್ನ ಗುರುತಿಸ್ಬಿಟ್ಟು ಇವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ಮುಜರಾಯಿ ಇಲಾಖೆ ಮಾಡ್ಲೇಬೇಕಾಗತ್ತೆ ರೀ. ಆಸ್ ನಮ್ಮ ಪ್ರತಿನಿಧಿ ಹೇಳ್ದಂಗೆ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಲಕ್ಷ ಅಲ್ಲ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬಂದಿದೆ ದೇವಸ್ಥಾನಗಳಿಗೆ. ಅದನ್ನೆಲ್ಲ ಆಡಳಿತ ಮಂಡಳಿಯವರು ಎತ್ಕೊಂಡು ಅದನ್ನ ಏನೋ ಒಂದು ಮಾಡ್ಬಿಡ್ತಾರೆ, ಅದನ್ನ ಜೇಬಿಗೆ ಇಳಿಸ್ಕೊಳ್ತಾರೆ, ಅದನ್ನು ಕೂಡ ಬಿಡಲ್ಲ. ಇವರಿಷ್ಟು ಹೊಲ್ಸೆದ್ದೋಗಿದ್ದಾರೆ ಇವರು ಅಂತ ಹೇಳಿದ್ರೆ ಏನ್ ಹೇಳೋದಕ್ಕಾಗತ್ತೆ? ಎಲ್ಲಾದ್ರೂ ಉಂಟಾ? ಭಕ್ತರು ಯಾವ್ದ್ಯಾವ್ದೋ ಕಷ್ಟಗಳಿಗೆ, ನನ್ನ ಆರೋಗ್ಯ ಸರಿ ಹೋಗ್ಲಿ, ನನ್ನ ಮಗಳಿಗೆ ಮದುವೆ ಆಗ್ಲಿ, ಅಥವಾ ನನಗೊಂದು ಎಜುಕೇಶನ್ ಸಿಗ್ಲಿ ಅಂತ ಹರಕೆ ಹೊತ್ತು ಹುಂಡಿಗೆ ಹಾಕದಂತ ಹಣವನ್ನ ನೀಟಾಗಿ ಬಂದು ಎಸ್ಕೇಪ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಎಂಥವ್ರು ಇರಬಹುದು? ಇವ್ರ ಯೋಗ್ಯತೆ ಎಷ್ಟಿರಬಹುದು? ಅಲ್ಲಿನ ಅರ್ಚಕರಿಗೆ ಗೊತ್ತಿದ್ರು ತುಟಿ ಬಿಚ್ಚಲ್ಲ, ಟ್ರಸ್ಟ್ನ ಅಧ್ಯಕ್ಷರಿಗೆ ಗೊತ್ತಿದ್ರು ತುಟಿ ಬಿಚ್ಚೋದಿಲ್ಲ. ಹಾಗಾದ್ರೆ ಏನ್ ನಿಮ್ಮ ಉದ್ದೇಶ? ನೀವು ಇದ್ರಲ್ಲಿ ಭಾಗಿಯಾಗಿದ್ದೀರಿ ಅಂತನಾ, ಅಥವಾ ಏನಾದ್ರೂ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅಂತನಾ? ಯಾಕೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಇಲ್ಲಿವರೆಗೂ? ಲಕ್ಷಾಂತರ ರೂಪಾಯಿ ಹಣ ಎಸ್ಕೇಪ್ ಮಾಡ್ತಾರ್ರಿ ಅವರಲ್ಲಿ. ₹1 ₹2 ಅಲ್ಲ, ₹1 ₹2 ಅಲ್ಲ, ಲಕ್ಷಾಂತರ ರೂಪಾಯಿ ಕಂತೆ ಹಣ ಎತ್ತುತ್ತಾರೆ.